ಮಹದಾನಂದವು ಮಗಳಾದರೆ ಬಡ ತಂದೆ ಸಹ ಮೆರೆಯೋ ದೊರೆ. ಇದು ಮೂಲೋಕವು ಮೆಚ್ಚು ಮಾತು ಮಗಳೇ. ಲಾಲಿಜೋ ಲಾಲಿಜೋ ದೇವತೆ ಲಾಲಿಜೋ. ನನ್ನನ್ನು ಕ್ಷಮಿಸ್ಬಿಡು ಅಮ್ಮ. ಅಮ್ಮ ಡೈರಿಗೆ ಪೋದು ಬರ್ಪೆ ಅಂತ ಯಾವತ್ತೂ ಹೇಳಿ ಹೋಗ್ತಿದ್ದ ನಾನು ಅವತ್ತೂ ಸಹ ಹಾಗೆ ಹೇಳಿಯೇ ಮನೆಯಿಂದ ಕಾಲು ಹೊರಗಿಟ್ಟಿದ್ದೆ. ಆದ್ರೆ ನಂಗಿವತ್ತು ಮನೆಗೆ ಬರ್ಲಿಕ್ಕೆ ಆಗ್ಲೇ ಇಲ್ಲಮ್ಮ. ಅದಕ್ಕೆ ಮೊದ್ಲಿಗೆ ನಿನ್ನ ಹತ್ರ ಸಾರಿ ಕೇಳ್ತಿದ್ದೀನಿ. ಇಷ್ಟಕ್ಕೂ ನಾನು ಹೋಗಿದ್ದು ಯಾವತ್ತಿನ ತರ ಡೈರಿ ಕೆಲ್ಸಕ್ಕೆ. ಹೋದ ದಾರಿಯೂ ಸಹ ನಾನು ಯಾವಾಗ್ಲೂ ಹೋಗ್ತಿದ್ದೆ. ಆದ್ರೆ ಅಲ್ಲಿ ನಂಗೆ ಎದುರಾದ ಆಪತ್ತು ಮಾತ್ರ ಅನಿರೀಕ್ಷಿತವಾಗಿತ್ತಮ್ಮ. ಇವತ್ತು ನಿನ್ನ ಹತ್ರ ಬಂದು ಎಲ್ರು ಕೇಳ್ತಾರೆ ಅಂತ ನಂಗೆ ಗೊತ್ತು. ನಿಮ್ಮ ಮಗಳು ಎಲ್ಲಿ ಹೋಗಿದ್ಲು? ಒಬ್ಳೆ ಹೋಗಿದ್ಲಾ? ಹೇಗಾಯ್ತು ಇದೆಲ್ಲ? ಹೀಗೆ ಬಂದವರೆಲ್ಲ 100 ಪ್ರಶ್ನೆಗಳನ್ನ ಕೇಳೋವಾಗ ನಿನ್ನ ಮನಸ್ಸು ಮಾತ್ರ ನನ್ನ ಮಗಳಿಗೆ ಅದೆಷ್ಟು ನೋವಾಗಿರ್ಬೋದು, ಕೊನೆ ಕ್ಷಣದವರೆಗೂ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಅವಳು ಏನೆಲ್ಲ ಮಾಡಿರ್ಬೋದು ಅಂತಾನೆ ಯೋಚಿಸ್ತಿರ್ತಿ ಅಂತ ನಂಗೆ ಗೊತ್ತಮ್ಮ. ಆದ್ರೆ ಆ ಎಲ್ಲ ಪ್ರಶ್ನೆಗಳಿಗೆ ನಿಂಗೆ ಸ್ಪಷ್ಟ ಉತ್ತರ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲಿ ಏನಾಯ್ತು ಅಂತ ಹೇಳೋಕೆ ನಾನು ಮತ್ತು ರಮೇಶನ ಬಿಟ್ರೆ ಮತ್ಯಾರೂ ಇರ್ಲಿಲ್ಲ ಅಂತಾನೂ ನಿಂಗೆ ಗೊತ್ತು. ಆದ್ರೆ ಈಗ ಅಲ್ಲಿನ ಆ ಭಯಾನಕ ಸ್ಥಿತಿಯನ್ನ ಹೀಗೆ ಅಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾವಿಬ್ರೂ ಬದುಕಿಲ್ಲ ಅಲ್ವಮ್ಮ. ಇರ್ಲಿ ಬಿಡು, ನಮ್ಮ ಈ ವ್ಯವಸ್ಥೆಯಲ್ಲಿ ಅಮಾಯಕ ಜೀವಗಳಿಗೆ ಬೆಲೆ ಇಲ್ಲಿ. ವ್ಯವಸ್ಥೆಯ ದೋಷಕ್ಕೆ ನಾನು ನಿನ್ನಲ್ಲಿ ಸಾರಿ ಕೇಳ್ತಿದ್ದೇನಮ್ಮ. ಮನೆಗೆ ಆಧಾರ ನೀನೆ ಮಗ ಅಂತೆಲ್ಲ ಹೇಳ್ತಿದ್ದೆ. ಆದ್ರೆ ಇದೀಗ ವ್ಯವಸ್ಥೆಯ ದೋಷಕ್ಕೆ ನಂಗೆ ಗೊತ್ತೇ ಆಗದ ಹಾಗೆ ಬಲಿಯಾಗಿ ಬಾರದ ಲೋಕಕ್ಕೆ ಹೋಗ್ತಿರೋ ನಾನು ನಿನ್ನನ್ನ ಮತ್ತು ಅಪ್ಪನನ್ನ ಅನಾಥರನ್ನಾಗಿಸಿ ಒಬ್ಳೇ ಹೊರಟಿದ್ದೀನಮ್ಮ. ಅದಕ್ಕಾಗಿ ನನ್ನನ್ನ ಕ್ಷಮಿಸ್ಬಿಡು. ನಮ್ಮೂರಲ್ಲಿ ಕಾಡಾನೆಗಳು ತಿರುಗ್ತಿವೆ. ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ, ಜನರಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ, ಪ್ರಾಯದವರಿಗೆ ತಿರುಗಾಡ್ಲಿಕ್ಕೆ ಹೆದರಿಕೆ ಆಗ್ತಿದೆ. ಏನಾದ್ರೂ ಮಾಡಿ ಅಂದ್ರೆ ಇವರೆಲ್ಲ ಕಿವಿ ಕೇಳದ ಹಾಗೆ ಕಣ್ಣು ಕಾಡದ ಹಾಗೆ ಇದ್ರಲ್ಲ. ಇವತ್ತು ನೋಡಮ್ಮ, ನಾವೆಲ್ಲ ಇನ್ನೂ ಜೀವಂತ ಇದ್ದೇವಾ ಅಂತ ನೋಡ್ಲಿಕ್ಕೆ ಸರ್ಕಾರಿ ಗಾಡಿಗಳಲ್ಲಿ ಗನ್ ಮ್ಯಾನ್ಗಳ ಜೊತೆಯಲ್ಲಿ ಬಂದು ನಮ್ಗೆ ಸಮಾಧಾನ ಹೇಳ್ತಿದ್ದಾರೆ. ಇವರನ್ನೆಲ್ಲ ನೋಡಿ ನಿನ್ನ ಕರುಳಿಗೆ ಕೊಳ್ಳಿ ಇಟ್ಟ ಹಾಗೆ ಆಗ್ತದೆ ಅಂತ ನಂಗೆ ಗೊತ್ತಮ್ಮ. ಆದ್ರೆ ಏನ್ ಮಾಡೋದು ಹೇಳು? ಈ ವ್ಯವಸ್ಥೆನೇ ಹೀಗೆ, ಈ ಜನನೂ ಹೀಗೆ ಅಲ್ವಾ? ಒಂದೆರಡು ಜೀವ ಹೋದಾಗ ಮಾತ್ರ ಇವರಿಗೆ ಜನಸಾಮಾನ್ಯರ ಜೀವದ ಬೆಲೆ ಗೊತ್ತಾಗೋದು. ಮತ್ತೆ 4 ದಿನ ಕಳೆದ್ರೆ ಮತ್ತದೇ ಕತೆ. ಆದ್ರೆ ನೀನು, ಅಪ್ಪ, ಅಕ್ಕ ಪ್ರತಿದಿನ ನನ್ನ ನೆನಪಲ್ಲಿ ಕೊರಗೋದು ಯಾರಿಗೆ ಗೊತ್ತಾಗುತ್ತೆ? ಇರ್ಲಿ ಬಿಡು, ನನ್ ಗೊತ್ತಾಗುತ್ತಮ್ಮ. ಆದ್ರೂ ನನ್ನನ್ನ ಕ್ಷಮಿಸ್ಬಿಡಮ್ಮ. ಮತ್ತೇನಿಲ್ಲ ಅಮ್ಮ, ನಮ್ಮ ಜೀವಕ್ಕೆ ಈ ವ್ಯವಸ್ಥೆ ತಲಾ 15 ಲಕ್ಷ ರೂಪಾಯಿ ಕೊಡುತ್ತಂತೆ. ಒಳ್ಳೇದಮ್ಮ. ಅಕ್ಕನಿಗೆ ಕೆಲಸ ಕೊಡಿಸ್ತಾರಂತೆ, ಅದು ಒಳ್ಳೇದಮ್ಮ. ಆದ್ರೆ ನಮ್ಮ ಹಾಗೆ ಇಲ್ಲಿ ಬದುಕಿರೋ 100 ಜೀವಗಳಿಗೆ ಯಾವ ರಕ್ಷಣೆ ಕೊಡ್ತಾರಂತೆ? ಅವರನ್ನ ಒಂದು ಮಾತು ಕೇಳ್ಬಿಡಮ್ಮ. ನಮ್ಮ ಮೇಲೆರಗಿದ ಆನೆನ ಹಿಡಿತಾರಂತೆ, ಒಳ್ಳೇದಮ್ಮ. ಆದ್ರೆ ಯಾವ್ದ್ಯಾವ್ದೋ ಯೋಜನೆ ಹೆಸರಲ್ಲಿ ಪಶ್ಚಿಮ ಘಟ್ಟವನ್ನೆಲ್ಲ ಸಫಾಯಿ ಮಾಡೋದಕ್ಕೆ ಈ ಆನೆಗಳು ಊರಿಗೆ ಬರ್ತಿದ್ದಾವೆ ಅಂತ ಈ ಜಾಣ ಕಿವುಡರಿಗೆ ಹೇಳೋ ಯಾರು? ಇಷ್ಟಕ್ಕೂ ಆನೆಗೆ ಏನ್ ಗೊತ್ತು ಊರ್ ಯಾವ್ದು ಕಾಡ್ ಯಾವ್ದು ಅಂತ? ಈಗ ನೀನೇ ಹೇಳಮ್ಮ, ನಿಮ್ಮ ಮಗಳನ್ನ ಕೊಂದಿದ್ದು ಕಾಡಾನೆಯ ಅಥವಾ? ಮಾನ್ಯ ಜಿಲ್ಲಾಧಿಕಾರಿ ಅವರೇ, ದಯವಿಟ್ಟು ಗ್ರಾಮಗಳ ಮುಕ್ತ ಜನರ ಬೇಡಿಕೆಯನ್ನ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಆ ಜೀವಗಳ ಬೇಡಿಕೆಯ ಹಿಂದೆ ಭಯ ಮತ್ತು ದೊಡ್ಡ ಕಣ್ಣೀರ ಕಥೆ ಇರ್ತದೆ. ನೀವು ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂದು ನಾನು ನಂಬಿದ್ದೇನೆ. ನಿಮ್ಮ ಆಡಳಿತ ಅವಧಿಯಲ್ಲಿ ಇಂತಹ ಸಮಸ್ಯೆಗಳು ಕೊನೆಗೊಳ್ಳಬೇಕು ಸರ್. ಯಾಕಂದ್ರೆ ಸರ್ಕಾರ ಕೊಡುವ ಪರಿಹಾರಧನದಲ್ಲಿ ಮನೆಯಲ್ಲಿ ದೇವರಿಗೆ ಉರಿಸಲು ದೀಪ ಮತ್ತು ಎಣ್ಣೆಯನ್ನ ಖರೀದಿಸಬಹುದು.
ಆದ್ರೆ ದೀಪ ಹಚ್ಚುವ ನನ್ನಂತ ಕೈ ಖರೀದಿಸಲು ಸಾಧ್ಯ ಇಲ್ಲ. ನನ್ನ ಸಾವು ಅಥವಾ ಬಲಿದಾನದಿಂದ ಈ ಸಮಸ್ಯೆ ಪರಿಹಾರ ಆಗೋದಾದ್ರೆ ನನ್ನ ಬಲಿದಾನದಲ್ಲಿ ನನಗೆ ಹೆಮ್ಮೆ ಇದೆ ಸರ್. ಏನೇ ಇರ್ಲಿ, ಕೆಲಸ ಮುಗಿಸಿ ಮನೆಗೆ ಬರ್ಲಿಕ್ಕಾಗದಕ್ಕೆ, ಈ ವಯಸ್ಸಿನಲ್ಲಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆಗದಕ್ಕೆ, ಮನೆ ಜವಾಬ್ದಾರಿಯನ್ನ ನಿಭಾಯಿಸ್ಲಿಕ್ಕೆ ಆಗದಕ್ಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ಕೊನೆಯ ಸಲ ನಿಮ್ಮ ಮುಖ ನೋಡೋದಕ್ಕೆ ಆಗದೆ ಇರೋದಕ್ಕೆ ಸಾರಿ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು. ಇಂತಿ ನಿಮ್ಮ ಮಗಳು ಅಲ್ಲ, ಮಗ ರಂಜು.